ಹೇಳೆ. ಯಾಕೋ ಏನಾಯ್ತು ನಿನ್ನ ವಾಯ್ಸ್ಗೆ? ತುಂಬ ಡಲ್ ಆಗಿದೆಯಲ್ಲ. ಏನೂ ಇಲ್ಲ ಕಣೆ, ಹಾಗೆ ಸುಮ್ಮನೆ. ಲೋ, ನನಗೆ ನೀನು ಸುಳ್ಳು ಹೇಳೋದಕ್ಕೆ ಹೋಗಬೇಡ. ಏನಾಗಿದೆ ಅಂತ ಕರೆಕ್ಟಾಗಿ ಹೇಳು. ಕೆಲಸದಿಂದ ತೆಗೆದ್ಬಿಟ್ರು ಕಣೆ. ಅಯ್ಯೋ, ಅಷ್ಟೇನಾ? ಇನ್ನೊಂದು ಕೆಲಸ ಹುಡುಕಿದ್ರೆ ಆಯಿತು. ಅದಕ್ಕೇನಕ್ಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಲೇ, ನೀನು ಹೇಳ್ದಷ್ಟು ಸುಲಭ ಅಲ್ಲ. ಯಾಕೋ ಹಂಗಂತೀಯ? ನಿನಗೆ ಕೆಲಸ ಮಾಡೋದಕ್ಕೆ ಬರುತ್ತೆ ತಾನೇ? ಹಾಗಿದ್ಮೇಲೆ ಯಾರಾದರೂ ನಿನಗೆ ಕೆಲಸ ಕೊಟ್ಟೇ ಕೊಡ್ತಾರೆ. ಅದೇನೋ ನಿಜ, ಆದರೆ ವರ್ಕ್ ಪ್ಲೇಸ್ ಪಾಲಿಟಿಕ್ಸಿಂದ ಕೆಲಸ ಮಾಡೋರಿಗೆ ಬೆಲೆನೇ ಇಲ್ಲ. ನೋಡು ಶಿವ್, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗುತ್ತಾನೆ. ಹಲೋ, ನಾನು ನಿಂಗೇನು ಅಂತ ಗೊತ್ತು ತಾನೆ. ನಮ್ಮ ಕೆಲಸ ಮಾಡೋದಿಕ್ಕೂ ಬಿಡೋದಿಲ್ವಲ್ಲ. ಸರಿ, ಈಗ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಈಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕಣೆ. ನೋಡು, ನೀನು ಇಷ್ಟಕ್ಕೆ ತಲೆ ಕೆಡಿಸ್ಕೊಂಡ್ರೆ ಹೇಗೆ ಹೇಳು? ಈಗ ಒಂದು ಕೆಲಸ ಮಾಡು. ನೀನು ಹೋಗಿ ನಮ್ಮಣ್ಣ ರಾಜಣ್ಣನ ಮೀಟ್ ಮಾಡು. ಅವನೇನಾದರೂ ನಿನಗೊಂದು ಸೊಲ್ಯೂಷನ್ ಕೊಟ್ಟೇ ಕೊಡ್ತಾನೆ. ಅರ್ಥ ಆಯ್ತಾ? ಓಕೆ, ಬಾಯ್. ರಾಜಣ್ಣ, ರಾಜಣ್ಣ. ಓ ವಾಶಿವ ಏನ್ ಬಂದೆ? ಏನಿಲ್ಲ ಅಣ್ಣ, ಸುಮ್ಮನೆ ಬಂದೆ. ಕಾಲೇಜ್ಗೆ ಹೋಗಿಲ್ವಾ? ಇವತ್ತು ಕಾಲೇಜ್ ರಜಾ ಹಾಕಿದ್ದೀನಿ ಶಿವ. ಸ್ವಲ್ಪ ಜಮೀನಿಗೆ ಕೆಲಸ ಇತ್ತು. ಈ ಭೂಮಿ ತಾಯಿ ಸೇವೆ ಮಾಡಿರ್ತಾನೆ ನಮಗೆ ಕೊನೆ ಕೈ ಹಿಡಿಯೋದು. ಹಂಗಾಗಿ ರಜಾ ಹಾಕಿದ್ದೀನಿ. ಸರಿಯಾಗಿ ಹೇಳ್ದೆ. ಏನು ವಿಷಯ ಬಂದಿದ್ದು? ಮಹಾ ಫೋನ್ ಮಾಡಿದ್ದು ನೀನು ಬರ್ತೀಯ ಅಂತ. ಅಣ್ಣ, ಕೆಲಸದಲ್ಲಿ ಬೇಡ ಅಂದರು. ಈಗ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಅಯ್ಯೋ, ಅದಕ್ಕೆ ಯಾಕೆ ತಲೆಗೆ ಕೆಡಿಸೋತೀಯ? ಕೆಲಸ ಮಾಡೋರಿಗೆ ನೂರಾರು ದಾರಿಗಳೈತೆ. ಕುಗ್ಬೇಡ, ಬೇರೆ ಹುಡುಕಿದ್ರಾಯ್ತು. ಅಣ್ಣ, ತುಂಬ ಟ್ರೈ ಮಾಡಿದೆ, ಆದರೆ ಯಾವುದೂ ಸಿಗ್ತಾ ಇಲ್ಲ. ಅದು ನಿಜಾನೇ ಶಿವ. ನಿಯತ್ತ ಕೆಲಸ ಮಾಡೋರಿಗೆ ಕೆಲಸ ಇಲ್ಲ. ಕೆಲಸ ಮಾಡ್ದೇನೆ ಕೆಲಸ ಮಾಡ್ತೀವಿ ಅಂತ ತೋರಿಸೋಳವ್ರಿಗೇನೆ ಸಂಬಳ, ಬೆಲೆ, ಆದ್ಯತೆ ಎಲ್ಲ ಹೆಚ್ಚಾಗಿದೆ. ಫ್ಯಾಮಿಲಿಯನ್ನು ಬಂಧನದಲ್ಲಿ ಕಟ್ಟಾಕ್ಬಿಟ್ಟು ಇವಾಗೆಲ್ಲ ದುಡಿಸ್ಕೊಳ್ಳೋದೇ ಅವ್ರ ಕೆಲಸ ಆಗಿದೆ. ನಿನಗೇನಾದರೂ ಹುಷಾರಿಲ್ಲ ಅಂದರೆ, ನೀನು ಕೆಲಸ ಮಾಡುವಾಗ ನಿಂಗೆ ಆಕ್ಸಿಡೆಂಟ್ ಆದರೆ ನಿನ್ನ ಸಹಾಯಕ್ಕೆ ನಿಲ್ಲೋ ಬದಲು ನಿನ್ನ ಜಾಗಕ್ಕೆ ಬೇರೆಯವ್ರನ್ನ ಹುಡುಕ್ತಾರೆ. ಅವಾಗ ಎಲ್ಲೋಯ್ತು ಫ್ಯಾಮಿಲಿ ಅನ್ನೋ ಪದಕ್ಕೆ ಅರ್ಥ? ಇಂದಿನ ದುಸ್ಥಿತಿ ಇದು. ಹೌದು ಅಣ್ಣ, ನೀವು ಹೇಳಿದ ನಿಜಾನೇ. ನೀನೇ ಏನಾದರೂ ಸ್ವಂತ ಶುರು ಮಾಡ್ಬೋದಲ್ಲ? ಅಣ್ಣ, ಸ್ವಂತ ಶುರು ಮಾಡ್ಬೋದು, ಆದರೆ ಹಣ ಬೇಕು, ಸ್ವಂತ ಜಾಗ ಬೇಕು, ಜನ ಬೇಕು. ಹೌದು, ಅದು ಸರಿಯೇ. ಆದರೆ ಸ್ವಲ್ಪ ಯೋಚಿಸು. ನೀನೇ ಸ್ವಂತ ಏನಾದರೂ ಶುರು ಮಾಡಿದರೆ ನಿನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿಜ ಅಣ್ಣ, ನಮ್ಮ ವಿದ್ಯೆ, ಅನುಭವ, ಹೆಸರು ಇದ್ಯಾವುದ್ರಿಂದನೂ ನಮ್ಮನ್ನು ಗುರ್ಸಲ್ಲ. ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಆ ಸಂಸ್ಥೆಯ ಹೆಸರಿಂದಲೇ ನಮ್ಮನ್ನು ಗುರುತಿಸೋದು ಹೆಚ್ಚಲ್ವಾ? ಎಲ್ಲ ನಾವು ದುಡಿಯೋ ಸಂಸ್ಥೆಗಳ ಹಣೆ ಪಟ್ಟಿ ಹೊತ್ತು ನಮ್ಮ ಜೀವನ ಸಾಗಿಸ್ತೀವಿ. ಒಂದಿನ ಕೆಲ್ಸಕ್ಕೆ ಬೇಡ ಅಂದರೆ ನಮ್ಗೆ ಯಾವುದೇ ಐಡೆಂಟಿಟಿ ಇರಲ್ಲ. ನೋಡು, ಒಬ್ಬ ಆಟೋ ಡ್ರೈವರ್ ಬಾಡಿಗೆ ಆಟೋ ಓಡಿಸ್ತಾನೆ. ಅವನು ತನ್ನ ಸಾಹುಕಾರನಿಗೆ 200-300 ನೀಡ್ತಾನೆ ಪ್ರತಿದಿನ. ಹಾಗೆ ಒಬ್ಬ ಮೇಷ್ಟ್ರು ಒಂದು ಕಾಲೇಜ್ ದುಡಿತಾನೆ. ಅವನಿಗೆ ಸಂಬಳ ಬರ್ತದೆ ತಿಂಗಳಿಗೊಂದು ಸಲ. ಒಬ್ಬ ಹೋಟೆಲಲ್ಲಿ ಚಪ್ಲೈಯರ ಕೆಲಸ ಮಾಡೋನು ಸಿಗೋ ಸಂಬಳ ಮತ್ತು ಟಿಪ್ಸ್ ಮಾತ್ರ ಸೀಮಿತ ಆಗಿರ್ತಾನೆ. ನಮ್ಮಲ್ಲಿ ಕೆಲಸ ಮಾಡೋರ ಪ್ರಮಾಣ ಹೆಚ್ಚು ನಮ್ಮ ದೇಶದಲ್ಲೇ. ಯಾಕಂದರೆ ನಮ್ಮ ತಂದೆ, ನಮ್ಮ ತಾಯಿ, ಟೀಚರ್ಸು ನಮಗೆಲ್ಲ ಹೇಳ್ಕೊಟ್ಟಿದ್ದು ಓದಿ ಒಳ್ಳೆ ಕೆಲಸ ಸೇರಿ ಅಂತ. ಆದರೆ ಯಾರು ಕೂಡ ನಮ್ಮ ಸ್ವಾವಲಂಬಿ ಬದುಕನ್ನ ಹೇಳ್ಕೊಡ್ಲೇ ಇಲ್ಲ. ಅದಕ್ಕೆ ನಮ್ಮ ಸುತ್ತಮುತ್ತ ನಮಗೆ ನೋಡೋಕ್ಕೆ ಸಿಗೋದು ಕೆಲಸಕ್ಕೆ ಹೋಗೋರ ಸಂಖ್ಯೆನೇ ಹೆಚ್ಚು. 9 ರಿಂದ 5 ಗಂಟೆ ತನಕ ಕೆಲಸ. ಕಾರ್ಪೊರೇಟ್ನಲ್ಲಿ ಕೆಲಸಕ್ಕೆ ಹೋಗೋರೆ ಹೆಚ್ಚು. ಇಲ್ಲಿ ನಿರ್ಧರಿತವಾದ ಸಮಯ ಇಲ್ಲ. ಅವ್ರು ಹೇಗೆ ಸಮಯ ನಿಗದಿಪಡಿಸ್ತಾರೋ ಆ ರೀತಿ ನಾವೆಲ್ಲ ಕೆಲಸ ಮಾಡಬೇಕು. ಹೀಗೆ ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ಆದರೆ ನಾವು ನಮ್ಮ ಪರ್ಸ್ನಲ್ ಐಡೆಂಟಿಟಿ ಮಾಡ್ಕೊಳ್ತಾ ಇಲ್ಲ. ಹಾಗೆಯೇ ನೀವು ದುಡಿದು ಅವ್ರನ್ನ ಶ್ರೀಮಂತಾಗಿ ಮಾಡ್ತಾ ಇದ್ದೀರಿ, ಆದರೆ ನೀವು ಇವತ್ತಿಗೂ ಊಟಕ್ಕೆ EMI ಕಟ್ಟೋಕ್ಕೆ ಕಷ್ಟಪಡ್ತಾ ಇದ್ದೀರಿ. ಇದೇ ವಾಸ್ತವ. ಬಾ, ಮಳೆ ಬರುತ್ತಾ ಆಯಿತು, ಡಿಗ್ರಿ ಮೇಲೆ ಕೂತ್ ಮಾತಾಡೋಣ. ಹೌದು ರಾಜಣ್ಣ, ನೀವು ಹೇಳಿದ್ದು 100% ಸರಿಯಾಗಿದೆ.
ಈಗ ನಾನು ಏನು ಮಾಡ್ಬೇಕು ಹೇಳಿ? ನೋಡು, ನೀನು ಇಷ್ಟವಾದ ಕೆಲಸನ ಆಯ್ಕೆ ಮಾಡು, ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡು. ಅದು ನಿನಗೆ ಆಗುತ್ತೆ. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಸರಿ ಅಣ್ಣ, ನೀವು ಹೇಳ್ದಾಗೆ ಮಾಡ್ತೇನೆ. ನೋಡಿ ಶಿವ, ಸ್ವಲ್ಪ ಯೋಚಿಸು. ಈಗ ಜವಾಬ್ದಾರಿ ಕಡಿಮೆ ಇರ್ತದೆ. ಹೇಗೆಂದರೆ, ನೀವೀಗ ಇಂಜಿನಿಯರಿಂಗು ಅಥವಾ ಯಾವುದೇ ಶಿಕ್ಷಣ ಮುಗಿಸಿರಿ, ನಂತರ ರಿಸ್ಕ್ ತೆಗೆದುಕೊಂಡ್ರೆ ಮುಂದೆ ಅದು ನಿಮಗೆ ಹೆಚ್ಚಿನ ಆದಾಯ, ಯಶಸ್ಸು ಇವೆಲ್ಲ ತಂದುಕೊಡ್ತದೆ. ಆ ರೀತಿ ಯೋಚಿಸು. ಒಂದು ವೇಳೆ ನೀವು ತಡ ಮಾಡಿದ್ರೆ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿ ಯಾವುದೇ ರಿಸ್ಕ್ ತೆಗೆದುಕೊಳಕ್ಕಾಗಲ್ಲ, ಕಷ್ಟ ಆಗ್ತದೆ. ಆಗ ನೀವೆಲ್ಲ ಕನಸುಗಳನ್ನ ಬಿಟ್ಟು ನಮ್ಮ ಲೈಫ್ ಇಷ್ಟೇ ಅಂತ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಜೀವನ ಸಾಗಿಸ್ಬೇಕಾಗುತ್ತೆ. ಹೌದು ಅಣ್ಣ, ಇದು ಸತ್ಯ. ನೋಡು, ಈಗ ಹೆಚ್ಚಿನ ಬಂಡವಾಳ ಇದ್ದರೆ ಅನೇಕ ಕೆಲಸ ಮಾಡ್ಬೋದು. ಉದಾಹರಣೆಗೆ, ಇಂದಿನ ಯುವ ಪೀಳಿಗೆ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದ್ರ ಮೂಲಕ ತಮ್ಮ ಪರ್ಸ್ನಲ್ ಐಡೆಂಟಿಟಿಯನ್ನು ಮಾಡ್ಕೊತಾ ಇದ್ದಾರೆ. ಹಾಗೆ ನೀನು ಸಹ ನಿನಗೆ ಇಷ್ಟವಾದ ವಿಷಯದ ಬಗ್ಗೆ ಗಮನ ಹರಿಸು, ಅದನ್ನು ಶುರು ಮಾಡು. ನನಗೆ ಗೊತ್ತಿರೋ ಹಾಗೆ ನಿನಗೆ ಈವೆಂಟ್ ಆರ್ಗನೈಸ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇದೆ, ಅದ್ರ ಬಗ್ಗೆ ಯೋಚಿಸು. ಸರಿ ರಾಜಣ್ಣ, ನೀವು ಹೇಳ್ದಾಗೆ ಮಾಡ್ತೇನೆ. ಶಿವ, ನಿಂಗೆ ಸ್ವಲ್ಪ ಹಣ ಬೇಕಲ್ವಾ? ನಾನು ನಿಂಗೆ ಸಹಾಯ ಮಾಡ್ತೀನಿ. ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ 2-3 ಲಕ್ಷ ಹಣ ಬೇಕಾಗ್ಬೋದು ನಿಮಗೆ. ನಾನೊಂದು ಲಕ್ಷ ಕೊಡ್ತೀನಿ. ಮಿಕ್ಕಿದ ಹಣನ ನಿಂಗೆ ಗೊತ್ತಿರೋರು, ಸಂಬಂಧಿಕರು, ಸ್ನೇಹಿತರ ಹತ್ರ 10,000, 20,000 ಈ ಥರ ಕೇಳಿ ಪಡ್ಕೊ. ಎಲ್ಲ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಕೊಡೋರ ಹತ್ರ ಪಡ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ನಿಂದೇ ಸ್ವಂತ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸ್ಟಾರ್ಟ್ ಮಾಡು. ಒಳ್ಳೇದಾಗಲಿ. ಸರಿ ರಾಜಣ್ಣ, ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು. ನೀವು ಹೇಳ್ದಾಗೆ ಮಾಡ್ತೇನೆ. ಹೋಗಿ ಬರ್ತೀನಿ. ಪ್ರತಿ ಸಾಧನೆ ಹಿಂದೆ ಶ್ರಮ ಇರಬೇಕು. ಜೀವನದಲ್ಲಿ ಎಲ್ಲ ನಾವು ಅಂದ್ಕೊಂಡ ಸುಲಭವಾಗಿ ಸಿಗೋದಿಲ್ಲ. ನಮ್ಮ ಶಿವು ತನ್ನ ಸ್ವಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನು ಶುರು ಮಾಡೋ ಉದ್ದೇಶದಿಂದ ಹೆಜ್ಜೆ ಹಾಕಿದ್ದಾನೆ. ಇದೇ ನಮ್ಮನ್ನು ನಮ್ಮ ಗುರಿ ಕಡೆ ಕರ್ಕೊಂಡು ಹೋಗೋದು. ಹಾಗೆ ಪರಿಶ್ರಮ ನಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಈ ದಾರಿ ಸುಲಭ ಅಲ್ಲ. ನಮ್ಗೆ ಬರೋ ಚಾಲೆಂಜಸ್ಗಳನ್ನು ಎದುರಿಸಿ ನಾವು ಮುಂದಿನ ಹೆಜ್ಜೆ ಇಡಬೇಕಾಗತ್ತೆ. ಆಗ ಮಾತ್ರ ನಮ್ಮ ಕನಸು ನನಸಾಗಲು ಸಾಧ್ಯ.
ಹೇಳಿ ಮಹಾರಾಣಿ. ಹೇ ಶಿವ್, ನಾನು ನಿನ್ನ ಫ್ರೆಂಡ್ ಅಷ್ಟೇ ಕಣೋ. ನಾನು ನಮ್ಮನೆಗೆ ಮಾತ್ರ ಮಹಾರಾಣಿಯಾಗಿದ್ದರೆ ಸಾಕು. ಹೇಳು, ಹೇಗಿದ್ಯಾ? ಹೇಗೆ ನಡೀತಿದೆ ನಿನ್ನ ಶಿವಾಸ್ ಇವೆಂಟ್ಸ್ ಎಲ್ಲ? ಸೂಪರ್ ಕಣೆ ಮಹಾರಾಣಿ. ಎಲ್ಲ ನಿನ್ನ ಸಪೋರ್ಟು ಮತ್ತು ಆ ರಾಜಣ್ಣ ಅವ್ರ ಗೈಡೆನ್ಸಿಂದ ಐ ಆಮ್ ವೆರಿ ಹ್ಯಾಪಿ ಕಣೆ. ವಾವ್ ಶಿವ್, ದಟ್ಸ್ ಗುಡ್ ಟು ಹಿಯರ್. ಹೌ ಆರ್ ಯು? ವೆನ್ ಆರ್ ಯು ಕಮಿಂಗ್ ಟು ಇಂಡಿಯಾ? ನೆಕ್ಸ್ಟ್ ಮಂತ್ ಐ ಆಮ್ ಕಮಿಂಗ್ ಟು ಇಂಡಿಯಾ. ಯಾಕೇನು ಸಮಾಚಾರ? ಏನೂ ಇಲ್ಲ ಕಣೆ, ನಿನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನೀನು ಕೆನಡಾಗೆ ಹೈಯರ್ ಸ್ಟಡೀಸ್ಗೆ ಅಂತ ಹೋದ್ಮೇಲೆ ನಿನ್ನ ಥರ ಫ್ರೆಂಡ್ ಯಾರೂ ಇಲ್ಲ ಕಣೆ. ಸರಿ, ಅದು ಬಿಡು, ನಿನ್ನ MBA ಸ್ಟಡೀಸ್ ಹೇಗೆ ನಡೀತಿದೆ? ಇನ್ನೂ ಎಷ್ಟು ಅಂತ ಓದ್ತೀಯ ನೀನು? Hello boss. If I study, what's your problem? It's going good. Next week I have my final exam. ಶಿವ್, ನಾನು ಊರನ್ನ, ಅಪ್ಪ ಅಮ್ಮನ, ಹಾಗೆ ನಿನ್ನ ತರ್ಲೆನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಕಣೋ. ಆದರೆ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ಕಣೋ, ಹಾಗೆ ಖುಷಿನೂ ಆಗ್ತಿದೆ. ಯಾಕಂತ್ಯಾ, ಗಿವ್ ಅಪ್ ಮಾಡದೆ ಸ್ವಂತ ಉದ್ಯೋಗ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ. ಈಗ ಐ ಆಮ್ ಹ್ಯಾಪಿ ಫಾರ್ ಯು. ಬಿ ಹ್ಯಾಪಿ ಮ್ಯಾನ್. ಹೀಗೆ ಇನ್ನೂ ದೊಡ್ಡದಾಗಿ ಬೆಳೆಯೋ. ಎಲ್ಲ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ, ನಿನ್ನಂಥ ಗುಡ್ ಫ್ರೆಂಡ್, ಮಾರಲ್ ಸಪೋರ್ಟ್, ಗೈಡೆನ್ಸ್ ಇವುಗಳೇ ನನ್ನ ಇವತ್ತಿನ ಸಾಧನೆಗೆ ಕಾರಣ. ಹಲೋ, ಸ್ವಲ್ಪ ಇರಿ ಸರ್. ಇದೆಲ್ಲ ನಿಮ್ಮ ಶ್ರಮದ ಪ್ರತಿಫಲ. ನಾವೆಲ್ಲ ನೆಪ ಮಾತ್ರ ಅಷ್ಟೆ, ಗೊತ್ತಾಯ್ತಾ? ಅದು ನಿನ್ನ ದೊಡ್ಡ ಗುಣ. ನನ್ನಂಥ ಕಷ್ಟದಲ್ಲಿರೋರಿಗೆ ನಿನ್ನಂಥ ಸ್ಫೂರ್ತಿ ತುಂಬೋ ಸ್ನೇಹಿತೆ. ರಾಜಣ್ಣಂತರ ಸಹಾಯ ಮಾಡೋ ಒಬ್ಬ ವ್ಯಕ್ತಿ ಇದ್ದರೆ ನಮ್ಮಂಥ ಎಷ್ಟೋ ಜನ ಬದುಕು ರೂಪಿಸ್ಕೊಂಡ್ಬಿಡ್ತೀವಿ. ಥ್ಯಾಂಕ್ ಯು ಕಣೆ ಮಹಾರಾಣಿ. ನೋಡು ಶಿವ್, ಇನ್ನೊಬ್ಬರು ಕಷ್ಟದಲ್ಲಿರಬೇಕಾದ್ರೆ ನಮ್ಮಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನು ಮಾಡಬೇಕು. ಯಾಕಂದರೆ ಇಂದು ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಂದು ದಿನ ನಮಗೆ ಅವಶ್ಯಕತೆ ಬಿದ್ದಾಗ ನಮಗೆ ಇನ್ಯಾರೋ ಬಂದು ಸಹಾಯ ಮಾಡ್ಬೋದಲ್ವಾ? ಈಗ ವೆಲ್ ಸೆಟಲ್ ಬೇರೆ ಆಗಿದೆಯಾ, ಒಂದಷ್ಟು ಸಹಾಯ ಮಾಡು. ಎಲ್ಲವನ್ನು ಹಾಗೂ ಎಲ್ಲರನ್ನು ಗೌರವಿಸೋಣ. ನಾವು ಬೆಳೆಯೋಣ, ಅದ್ರ ಜೊತೆಗೆ ಎಲ್ಲರನ್ನು ಬೆಳೆಸೋಣ. ಏನಂತ್ಯ? ಇದರಿಂದ ಪ್ರತಿಯೊಬ್ಬರು ಕೂಡ ಸಂತೋಷಮಯವಾದಂಥ ಜೀವನವನ್ನು ನಡೆಸ್ಬೋದು ಕಣ. ಯೋಚನೆ ಮಾಡಿ. ರಾಜಣ್ಣ ಅವರು ಹೇಳಿದ ಮಾತನ್ನು ನಮ್ಮ ಇಂದಿನ ಯುವ ಜನ ಸ್ವಲ್ಪ ಅವಲೋಕನ ಮಾಡಬೇಕು. ತಮ್ಮ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ ಸ್ವಲ್ಪ ಸಮಯ ಕೆಲಸ ಮಾಡಿ, ಅನಂತರ ನಿಮ್ಮದೇ ಸ್ವಂತ ಉದ್ಯಮ ಸೃಷ್ಟಿಸುವಲ್ಲಿ ಮನಸ್ಸು ಮಾಡಬೇಕು. ಇದರಿಂದ ಸೊಸೈಟಿಯಲ್ಲಿ ನಿಮ್ಮದೇ ಆದ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಹುಟ್ಟು ಹಾಕಬಹುದು. ನಿಮಗೆ ತಿಳಿದಿರುವ ವಿಷಯವನ್ನೇ ಆಧಾರವಾಗಿ ಇಟ್ಟುಕೊಂಡು ನಿಮ್ಮದೇ ಆದ ಸಂಸ್ಥೆಯನ್ನು ಪ್ರಾರಂಭಿಸಿ. ಮುಂದಿನ ನಿಮ್ಮ ದಿನಗಳಲ್ಲಿ ಸ್ವಾವಲಂಬನೆಯ ಜೀವನ ನಡೆಸಬಹುದು. ನಿಮಗೆ ಈ ರೀತಿಯ ಆಲೋಚನೆ ಯಾಕೆ ಬೇಕು ಎಂಬ ಪ್ರಶ್ನೆ ಬರಬಹುದು. ಅದಕ್ಕೆ ಕಾರಣ, ಸಮಾಜದಲ್ಲಿ ನಿಮ್ಮನ್ನು ನಿಮ್ಮ ಸ್ವಂತಿಕೆಯಿಂದ ಗುರುತಿಸಬೇಕೇ ಹೊರತು ಯಾವುದೋ ಒಂದು ಕಂಪನಿ, ಯಾವುದೋ ಒಂದು ಸಂಸ್ಥೆಯ ಹೆಸರಿನಿಂದ ಅಲ್ಲ. ಇಂದು ನಿಮ್ಮ ಸುತ್ತಮುತ್ತ ನೋಡಿದರೆ ಹಲವಾರು ಯಶಸ್ವಿ ಉದ್ಯಮಿಗಳು, ನಟರು, ಡಾಕ್ಟರ್, ಟೀಚರ್ ಹೀಗೆ ಅನೇಕರು ತಮ್ಮದೇ ಆದ ಒಂದು ಬ್ರ್ಯಾಂಡನ್ನು ಸೃಷ್ಟಿಸಿದ್ದಾರೆ. ಇದು ಅಂದುಕೊಂಡಷ್ಟು ಸುಲಭವೂ ಅಲ್ಲ, ಹಾಗೆ ಅಸಾಧ್ಯವೂ ಅಲ್ಲ. ನಿಮ್ಮ ಜೀವನದ ಪ್ರಾರಂಭದ ದಿನಗಳಲ್ಲಿ ಜವಾಬ್ದಾರಿ ಕಡಿಮೆ ಇರುತ್ತದೆ. ಆಗ ಲೈಫಲ್ಲಿ ರಿಸ್ಕ್ ತೆಗೆದುಕೊಂಡು ನೀವು ದುಡಿದು ಇನ್ನೊಬ್ಬರನ್ನು ಶ್ರೀಮಂತನನ್ನಾಗಿ ಮಾಡುವ ಬದಲು ನಿಮಗಾಗಿ ದುಡಿದು ನಿಮ್ಮದೇ ಸಾಮ್ರಾಜ್ಯವನ್ನು ಕಟ್ಟಿ ನೋಡಿ. ನಿಮ್ಮನ್ನು ಈ ಜಗತ್ತು ಸಾಧಕನನ್ನಾಗಿ ನೋಡುತ್ತದೆ.